ಫೈಜಾಬಾದ್ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ ಅಯೋಧ್ಯೆಯ ಜನರು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತಮ್ಮ ಮನೆಯನ್ನು ನೆಲಸಮಗೊಳಿಸಿದ್ದಕ್ಕೆ ಹಾಗೂ ಪರಿಹಾರ ನೀಡದ ಕಾರಣ ಅಲ್ಲಿನ ಜನರಿಗೆ ಬಿಜೆಪಿ ವಿರುದ್ಧ ಅಸಮಾಧಾನವಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಅಷ್ಟಕ್ಕೆ ಸುಮ್ಮನಾಗದೆ ನರೇಂದ್ರ ಮೋದಿ ಅಯೋಧ್ಯೆಯಿಂದ ಸ್ಪರ್ಧಿಸಲು ಬಯಸಿದ್ರು. ಯಾರು ರಾಹುಲ್ ಗಾಂಧಿ ನೆನ್ನೆ ಹೇಳಿದ್ದು 2 ಸರ್ವೆಗಳನ್ನು ಮಾಡಿಸಿದ್ರು. ಈ ಬಾರಿ ವಾರಣಾಸಿಯಲ್ಲ ಅಯೋಧ್ಯೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಹೆಂಗಿದೆ ಅಂತೇಳಿ ಒಂದು ವರದಿಯನ್ನು ಕೇಳಿದರು. ಆದರೆ 2 ವರದಿ ಕೂಡ ನೀವು ಸೋಲ್ತೀರಿ, ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದರು. ಅದೇ ಕಾರಣಕ್ಕೆ ಮೋದಿಯವರು ವಾರಣಾಸಿಗೆ ಓಡಿ ಹೋದರು ಮತ್ತು ಅಲ್ಪ ಮತದಿಂದ ಗೆದ್ದರು ಅಂಥೇಳಿ ರಾಹುಲ್ ಗಾಂಧಿ ಇದನ್ನೇ ಆರೋಪವನ್ನು ಮಾಡಿದರು. ಆ ಆರೋಪ ಏನು, ಅದಕ್ಕೆ ಏನು ಉತ್ತರ ಕೊಟ್ಟರು ನರೇಂದ್ರ ಮೋದಿ ಹೇಳ್ತೀನಿ. ಮೊದಲು ರಾಹುಲ್ ಗಾಂಧಿ ಅವರ ಆರೋಪ ಕೇಳಿಸ್ಕೊಂಡು. 3 बार नरेंद्र मोदी ने टेस्ट किया, 2 बार क्या मैं अयोध्या से लड़ जाऊं? और सर्वेयर्स ने कहा अयोध्या में मत लड़ जाना, अयोध्या में मत लड़ जाना, अयोध्या की जनता हरा देगी. और इसीलिए प्रधानमंत्री वाराणसी गए और वहां बच के निकले. ಅಯೋಧ್ಯೆ ವಿಚಾರ ಬಂದಾಗ ನರೇಂದ್ರ ಮೋದಿ ಬಿಟ್ಬಿಡ್ತಾರಾ? ಇದಕ್ಕೊಂದು ಉತ್ತರ ಕೊಡಲೇಬೇಕಲ್ಲ. ಕೊಟ್ಟರು ಉತ್ತರ. ಅಯೋಧ್ಯೆ ಅಸಲಿ ಇತ್ತನವರು ಹೇಳ್ತಾ ಹೋಗ್ತಾರೆ. ವಿರೋಧಿಗಳಿಗೆ ಇದೀಗ ಸುಲಭದ ಟಾರ್ಗೆಟ್ ಆಗಿದೆ ಅಯೋಧ್ಯೆ. ಮೋದಿ ಬಗ್ಗೆ ಮನಸೋ ಇಚ್ಛೆ ಮಾತನಾಡಿದರು ರಾಹುಲ್ ಗಾಂಧಿ. ಮೋದಿಗೆ ಅಯೋಧ್ಯೆಯಿಂದ ಸ್ಪರ್ಧಿಸೋ ಇಚ್ಛೆ ಇತ್ತಂತೆ. ಹೌದು, ಅಯೋಧ್ಯೆಯಲ್ಲಿ ಬಿಜೆಪಿ 2 ಬಾರಿ ಸರ್ವೆ ಮಾಡಿಸಿತ್ತಂತೆ ರಾಹುಲ್ ಗಾಂಧಿ ಹೇಳಿದಂಥ ಮಾತು. ಮೋದಿ ಸೋಲ್ತಾರೆ ಅಂತ 2 ಸರ್ವೆಗಳು ಹೇಳ್ತವಂತೆ. ಆಮೇಲೆ ಹೇಳ್ತಾರೆ ರಾಹುಲ್ ಗಾಂಧಿದನ್ನೇ ನೋಡಿ, ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸುವ ಮೂಲಕ ರಾಮನೇ ಅಯೋಧ್ಯೆಯಿಂದ ಬಿಜೆಪಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾನೆ. ಆ ಸಂದೇಶವೇ ಅಯೋಧ್ಯೆ ಸಂಸದ SP ಸಂಸದ ಅವಧೇಶ್ ಪ್ರಸಾದ್ ರಾಹುಲ್ ಗಾಂಧಿ ಪಕ್ಕದಲ್ಲೇ ಕೂತಿದ್ದರು. ಭಾಷಣದ ಉದ್ದಕ್ಕೂ ನಿನ್ನೆ ರಾಹುಲ್ ಗಾಂಧಿ ಪಕ್ಕ ಕೂತಿದ್ರು. ಇದೇ ಅವಧೇಶ್ SP ಗೆದ್ದು ಬಂದಿದ್ದರು. ಬಿಜೆಪಿಯ ಅಭ್ಯರ್ಥಿಯಲ್ಲಿ ಸೋಲಿಸಿದ್ರು. ಮತ್ತೆ ಆರೋಪ ಮಾಡ್ತಾರೆ, ಅಯೋಧ್ಯೆ ಏರ್ಪೋರ್ಟ್ಗಾಗಿ ನೀವು ಜನರ ಜಮೀನು ಕಿತ್ಕೊಂಡ್ರಿ, ಜನರಿಗೆ ಇಲ್ಲಿವರೆಗೆ ಪರಿಹಾರ ನೀಡಿಲ್ಲ ಅಯೋಧ್ಯೆಯಲ್ಲಿ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದರು. ಚಿಕ್ಕ ಚಿಕ್ಕ ಅಂಗಡಿ ಕಟ್ಟಡಗಳನ್ನು ನೀವು ಕೆಡವಿ ಹಾಕಿದ್ರಿ. ಚಿಕ್ಕ ಚಿಕ್ಕ ಅಂಗಡಿ ಅವರ ಭೂಮಿ ವಶಪಡಿಸ್ಕೊಂಡ್ರಿ, ದುಡ್ಡು ಕೊಡಲಿಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ಜನಸಾಮಾನ್ಯರನ್ನು ಕರೀಲಿಲ್ಲ, ಅದಾನಿ ಅಂಬಾನಿಯನ್ನು ಕರೆದ್ರಿ. ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ಜನ ಬಂದಿರಲಿಲ್ಲ ಅಂಥೇಳಿ ಆರೋಪ ಮಾಡಿದರು. ಈ ಎಲ್ಲ ಆರೋಪ, ಇದಕ್ಕೆ ನರೇಂದ್ರ ಮೋದಿ ಏನು ಟಕ್ಕರ್ ಕೊಟ್ಟರು? ಉತ್ತರ ಬೇಕಲ್ವಾ? ಇಷ್ಟೆಲ್ಲ ಆರೋಪ ಮಾಡಿದ್ರು. ನರೇಂದ್ರ ಮೋದಿ ಹೇಳ್ತಾರೆ, ನಾವು ಅಯೋಧ್ಯೆಯಲ್ಲಿ ಸೋತಿದ್ದಕ್ಕೆ ವಿಪಕ್ಷಗಳು ತುಂಬ ಖುಷಿಯಾಗಿದೆಯಲ್ವಾ? ರಾಮನ ಕುರುಹುಗಳಿರುವ ಬಸ್ತಿ, ಪ್ರಯಾಗ್ರಾಜ್, ಚಿತ್ರಕೂಟ, ನಾಸಿಕ್, ರಾಮ್ಟೆಕ್, ರಾಮೇಶ್ವರಂನಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿದೆ. ಹೌದು, ಅದನ್ನು ನೀವು ಹೇಳಿದ್ರಿ. ಯಾವುದೆಲ್ಲ? ಬಸ್ತಿ, ಪ್ರಯಾಗ್ರಾಜ್, ಚಿತ್ರಕೂಟ, ನಾಸಿಕ್, ರಾಮ್ಟೆಕ್, ರಾಮೇಶ್ವರಂನಲ್ಲಿ ಬಿಜೆಪಿ ಸೋತಿದೆ. ರಾಮ ಶಾಪ ಕೊಟ್ಟ ಅಂತ ನೀವು ಹೇಳಿದ್ರಲ್ವಾ? ಇದಕ್ಕೆ ನರೇಂದ್ರ ಮೋದಿ ಅವರ ಉತ್ತರ, ಇದೇ ಪಕ್ಷ, ಕಾಂಗ್ರೆಸ್ ಪಕ್ಷ, ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾ ಇತ್ತು. ರಾಮನೇ ಇಲ್ಲ ಅಂತ ಹೇಳ್ತಾ ಇತ್ತು. ಇವತ್ತು ನೀವೇ ಹೇಳ್ತಾ ಇದ್ದೀರಿ, ರಾಮ ಎಲ್ಲೆಲ್ಲಿದ್ದ ಅಲ್ಲೆಲ್ಲ ಬಿಜೆಪಿ ಸೋತಿದೆ, ಇಂದು ಬಿಜೆಪಿ ಸೋತ ಕಡೆ ರಾಮ ಹೋಗಿದ್ದ ಅಂತೇಳಿ ನಿಮ್ಮದೇ ಪಕ್ಷ ಹೇಳ್ತಾ ಇದೆ ಅಂತ ಕುಟುಕಿದ್ರು. ಪ್ರಭು ಶ್ರೀರಾಮಚಂದ್ರ ನಮ್ಮ ಸೋಲಿಸೋಕೆ ಬಂದಿದ್ರಾ? ಇಲ್ಲ, ಶ್ರೀರಾಮಚಂದ್ರ ನಿಮಗೆ ತನ್ನ ಅಸ್ತಿತ್ವ ತೋರ್ಸೋಕೆ ಬಂದಿದ್ದ ಅಂತೇಳಿ ಟಕ್ಕರ್ ಕೊಟ್ಟರು. ಸೋತ ಕಡೆ ಕೂಡ ಅಲ್ಲೊಂದು ಟಕ್ಕರ್ ಕೊಟ್ಟರು. ಹೌದು, ನಾವು ಸೋತ್ವಿ. ನೀವೆಲ್ಲ ಲಿಸ್ಟ್ ಮಾಡಿದ್ರಲ್ಲ, ಎಲ್ಲಿ? ಬಸ್ತಿಯಲ್ಲಿ ಸೋತ್ರಿ, ಪ್ರಯಾಗ್ರಾಜಲ್ಲಿ ಸೋತ್ರಿ, ಚಿತ್ರಕೂಟ ಸೋತ್ರಿ, ನಾಸಿಕ್ ಸೋತ್ರಿ, ರಾಮ್ಟೆಕ್ ಸೋತ್ರಿ, ರಾಮೇಶ್ವರಂ ಸೋತ್ರಿ, ಅಯೋಧ್ಯ ಸೋತ್ರಿ. ರಾಹುಲ್ ಗಾಂಧಿ ಯಾವ ರೀತಿ ಉತ್ತರ ಕೊಡಬೇಕು? ರಾಹುಲ್ ಗಾಂಧಿ ಪ್ರಶ್ನೆಗೆ ಪ್ರಧಾನಮಂತ್ರಿ ಯಾವ ರೀತಿ ಉತ್ತರ ಕೊಡಬೇಕು? ಅವರೇನು ಉತ್ತರ ಕೊಟ್ಟರು ಅಂತಂದರೆ, ಹೌದು, ನಾವಿಲ್ಲೆಲ್ಲ ಸೋತ್ವಿ. ನೀವು ಹೇಳ್ತಾ ಇದ್ದೀರಿ ರಾಮ ಎಲ್ಲೆಲ್ಲ ಇದ್ದ ಅಲ್ಲೆಲ್ಲ ಸೋತಿದ್ದೀರಿ ನೀವು ಅಂತ ನೀವು ಹೇಳ್ತಾ ಇದ್ದೀರಿ. ಅರೇ, ನೀವೇ ಹೇಳ್ತಾ ಇದ್ದೀರಿ ರಾಮನೇ ಇಲ್ಲ ಅಂಥೇಳಿ. ಇವತ್ತು ರಾಮ ಇಲ್ಲೆಲ್ಲ ಇದ್ದ ಅಂಥೇಳಿ ನೀವೇ ಒಪ್ಕೊಂಡಿದ್ದೀರಿ. ಹಾಗಾಗಿ ನಾವು ಸೋತದ್ದಲ್ಲ, ರಾಮ ಇದ್ದ ಅನ್ನೋದನ್ನು ಪ್ರತಿಪಾದಿಸೋದಕ್ಕೆ ನಿಮಗೆ ಇವತ್ತು ಸಾಧ್ಯವಾಗಿದ್ದು ರಾಮನಿಂದ ಅಂತ ಹೇಳ್ಬಿಟ್ಟು.
ಇನ್ನು UPಯಲ್ಲಿ 30 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತ್ತು. ಕಾಂಗ್ರೆಸ್ SP BSP ಸರ್ಕಾರ ರಚನೆ ಮಾಡಿತ್ತು. ಅಂದು ಇದೇ ಕಾಂಗ್ರೆಸ್ SP ಏನು ಹೇಳಿದ್ವು ಗೊತ್ತಾ? ಬಂದ ಮುಲಾಯಂ ಹಾರಿ ಹೋದ ಶ್ರೀರಾಮ್ ಅಂತ ಹೇಳಿದ್ರಿ ತಾನೆ. ಬಂದ ಮುಲಾಯಂ ಹಾರಿ ಹೋದ ಶ್ರೀರಾಮ್ ಅಂತ ಹೇಳಿದ್ರಿ ತಾನೆ. ಇವತ್ತು ನೋಡಿ, ನಾವು ಉತ್ತರ ಪ್ರದೇಶದಲ್ಲಿ ಸರ್ಕಾರ ರಚನೆ ಮಾಡಿದ್ದೇವೆ. ನಮಗೆ ರಾಮ ಚುನಾವಣೆ ವಿಷಯ ಅಲ್ಲ, ನಮಗೆ ಚುನಾವಣೆ ವಿಷಯ ಅಲ್ಲ, ಆತ ನಮ್ಮ ದೇವರು ಅಂತ ಸುಧಾಂಶು ತ್ರಿವೇದಿ ಸಖತ್ತಾಗಿ ಉತ್ತರ ಕೊಟ್ಟರು BJP ಪರವಾಗಿ. ಕೇಳಿಸ್ಕೊಳ್ಳಿ. अयोध्या में जब हमें वांछित सफलता नहीं मिली तो हमारे विरोधी बता क्या रहे हैं? देखिए साहब, आप अयोध्या हार गए, बस्ती हार गए, प्रयागराज हार गए, चित्रकूट हार गए, नासिक, रामटेक और रामेश्वरम, यानी भगवान राम से जुड़े सारे स्थलों के बारे में बता रहे हैं कि यहाँ भारतीय जनता पार्टी को वास्तविक, जैसे कई तो ऐसी सीटें थी, रामेश्वरम कभी नहीं जीते थे, परंतु महोदय मैं कह रहा हूँ ये समझ नहीं पाए प्रभु की लीला क्या है। जो लोग ये कहते थे कि राम हुए नहीं, इसका सबूत दो, वो उत्तर से दक्षिण तक राम से जुड़े स्थानों का सबूत दे रहे हैं कि अयोध्या भी राम से जुड़ी थी, बस्ती भी जुड़ी थी, प्रयागराज भी था, रामटेक भी था, रामेश्वरम भी था। अरे आपको लगता है कि भगवान हमको हरवाने के लिए आए थे? नहीं, आपको अपना अस्तित्व मनवाने के लिए आए थे। ಸುಧಾಂಶು ತ್ರಿವೇದಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ದಂಗೆ ಅದನ್ನು ಇಟ್ಕೊಂಡು ಕಾಂಗ್ರೆಸ್ನವ್ರು ನೋಡಿ ಎಲ್ಲ ರಾಮನ ಕಡೆ ಎಲ್ಲ ಸೋತಿದ್ವಿ ಅಂತ ಹೇಳೋಕೆ ಅದನ್ನೇ ಉಲ್ಟಾ ಮಾಡಿದರು. ಹೌದಾ, ರಾಮ ಎಲ್ಲ ಇದ್ದ ಕಡೆ ನಾವು ಸೋತಿದ್ವಾ? ಈಗ ನೀವು ಒಪ್ಕೋತಾ ಇದ್ರಿ ತಾನೇ ರಾಮ ಇದ್ದ ಅಂತ ಅಂದ್ಬಿಟ್ಟು, ಮತ್ತು ಅವತ್ತು ಹೇಳ್ತಾ ಇದ್ರಿ ರಾಮ ಇರಲಿಲ್ಲ ಅಂಥೇಳಿ. ನಮ್ಮನ್ನು ಸೋಲ್ಸೋಕೆ ಬಂದಿದ್ದಲ್ಲ ರಾಮ, ನಿಮಗೆ ವಿಚಾರ ತಿಳಿಸೋಕೆ ಬಂದಿದ್ದು ಅಂತೇಳಿ ಟಕ್ಕರ್ ಕೊಟ್ಟರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.